ಹಾಯ್ ಫ್ರೆಂಡ್ಸ್, ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗೋದು ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಹಿಂದೆ ಯಾವೆಲ್ಲ ನಟ ನಟಿಯರು ಜೈಲಿಗೆ ಹೋಗಿ ಬಂದಿದ್ದಾರೆ? ಈ ಖ್ಯಾತ ನಟ ನಟಿಯರು ಮಾಡಿದ್ದ ತಪ್ಪಾದ್ರೂ ಏನು? ಯಾರು ಎಷ್ಟೆಷ್ಟು ದಿನ ಜೈಲಿನಲ್ಲಿದ್ರು? ಕನ್ನಡದ ಯಾವೆಲ್ಲ ನಟ ನಟಿಯರಿದ್ದಾರೆ? ಜೈಲಿಗೆ ಹೋದ್ರೂ ಸಿನಿರಂಗದಲ್ಲಿ ಸಕ್ಸಸ್ ಕಂಡವರು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದರ್ಶನ್ ತೂಗುದೀಪ. ಕನ್ನಡ ಚಿತ್ರರಂಗದಲ್ಲಿ ಕಷ್ಟಪಟ್ಟು ಸ್ಥಾನ ಗಿಟ್ಟಿಸಿಕೊಂಡವರು ಡಿ ಬಾಸ್ ದರ್ಶನ್. ಇವರ ವಿರುದ್ಧ 2011ರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿಯೇ ದೂರು ನೀಡಿದ್ರು. ತಮ್ಮ ಪತಿ ದರ್ಶನ್ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವಾಗಿತ್ತು. ಈ ಕೇಸ್ನಲ್ಲಿ ದರ್ಶನ್ ರನ್ನ ಅರೆಸ್ಟ್ ಮಾಡಲಾಯಿತು. 28 ದಿನಗಳ ಕಾಲ ಜೈಲಿನಲ್ಲಿದ್ದು ಬಂದ್ರು. ಕಂಪ್ಲೇಂಟ್ ವಾಪಸ್ ತಗೊಂಡು ದಚ್ಚು ಬಿಡುಗಡೆಗೆ ಹೋರಾಡಿದ್ದು ಕೂಡ ಅದೇ ವಿಜಯಲಕ್ಷ್ಮಿ. ಇಷ್ಟೆಲ್ಲ ಆದ್ರೂ ಡಿ ಬಾಸ್ ದಚ್ಚು ಸಿನಿರಂಗದಲ್ಲಿ ಮತ್ತಷ್ಟು ಗಟ್ಟಿ ಸ್ಥಾನ ಪಡ್ಕೊಂಡ್ರು. ದುನಿಯಾ ವಿಜಯ್. ಚಿತ್ರರಂಗದಲ್ಲಿ ತಮ್ಮ ನಟನಾ ಬಲದಿಂದಲೇ ಕರಿಚಿರತೆಯಾಗಿ ಮಿಂಚುತ್ತಿರೋ ನಟ ದುನಿಯಾ ವಿಜಯ್. ಆದ್ರೆ ಇವರು 2018ರಲ್ಲಿ ಜಿಮ್ ಟ್ರೈನರ್ ಮಾರುತಿ ಗೌಡ ಅನ್ನೋರನ್ನ ಅಪಹರಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಇವರನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ಕೇಸ್ನಲ್ಲಿ ಅವರು 8 ದಿನಗಳ ಕಾಲ ಜೈಲಿನಲ್ಲಿದ್ದು ಜಾಮೀನಿನ ಮೇಲೆ ಹೊರಬಂದ್ರು. ಇದರಿಂದ ದುನಿಯಾ ವಿಜಯ್ ಸಿನಿ ಬದುಕು ಹಾಳಾಗ್ಲಿಲ್ಲ, ಮತ್ತಷ್ಟು ಸಕ್ಸಸ್ ಕಂಡ್ರು. ಹಲವು ಹಿಟ್ ಚಿತ್ರಗಳನ್ನ ಕೊಟ್ರು. ಚೇತನ್ ಅಹಿಂಸಾ. ಆ ದಿನಗಳು ಖ್ಯಾತಿಯ ಚೇತನ್ ಅಹಿಂಸಾ ಮೊದಲಿಗೆ 2022ರಲ್ಲಿ ನ್ಯಾಯಾಧೀಶರ ವಿರುದ್ಧ ಟ್ವೀಟ್ ಮಾಡಿದ್ದಕ್ಕೆ 7 ದಿನ ಜೈಲು ಪಾಲಾಗಿದ್ರು. ಅದೇ ರೀತಿ ಕಳೆದ ವರ್ಷ ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿ 3 ದಿನ ಜೈಲಿಗೆ ಹೋಗಿದ್ರು. ಸಾಮಾಜಿಕ ಹೋರಾಟಗಾರ ಅಂತ ಗುರುತಿಸಿಕೊಂಡಿರೋ ಚೇತನ್ ಸಮಾನತೆಗಾಗಿ ನಾನು ಎಷ್ಟು ಸಲ ಬೇಕಿದ್ರೂ ಜೈಲಿಗೆ ಹೋಗ್ತೀನಿ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ರಾಗಿಣಿ ದ್ವಿವೇದಿ. 2020ರಲ್ಲಿ ಸ್ಯಾಂಡಲ್ವುಡ್ ಮತ್ತು ಮಾದಕ ವಸ್ತುಗಳ ಲೋಕದ ಲಿಂಕ್ ಬಯಲಾಗಿತ್ತು. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ರಾಗಿಣಿ ದ್ವಿವೇದಿ ಬರೋಬ್ಬರಿ 140 ದಿನಗಳ ಕಾಲ ಜೈಲಿನಲ್ಲಿದ್ರು. ನಂತರ ಇವರ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಗ್ಲಿಲ್ಲ ಅಂತ ರಿಲೀಸ್ ಮಾಡಲಾಯಿತು. ಇದಾದ್ಮೇಲೆ ಸಿನಿರಂಗದಲ್ಲಿ ರಾಗಿಣಿ ಒಂದ್ ರೀತಿ ಹಿಂದೆ ಸರಿದು ಬಿಟ್ರು. ಸಂಜನಾ ಗಲ್ರಾನಿ. ಸ್ಯಾಂಡಲ್ವುಡ್ ಮತ್ತು ನಶೆ ಲೋಕದ ನಂಟಿನ ಕೇಸ್ನಲ್ಲಿ ರಾಗಿಣಿ ಜೊತೆ ಅರೆಸ್ಟ್ ಆಗಿದ್ದ ಮತ್ತೋರ್ವ ನಟಿ ಸಂಜನಾ ಗಲ್ರಾನಿ. ಗಂಡ ಹೆಂಡತಿ ಖ್ಯಾತಿಯ ಈ ನಟಿ ಸುಮಾರು 85 ದಿನ ಅಂದ್ರೆ ಹತ್ತತ್ರ 3 ತಿಂಗಳು ಜೈಲಿನಲ್ಲಿದ್ರು. ನಂತರ ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆಯಾದ್ರು. ಸದ್ಯ ಅಜೀಜ್ ಅನ್ನೋರನ್ನ ಮದ್ವೆ ಆಗಿರೋ ಸಂಜನಾ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಚಿತ್ರರಂಗದಿಂದ ದೂರವಾಗಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಅಭಿನಯ. ಅನುಭವ ಖ್ಯಾತಿಯ ನಟಿ ಅಭಿನಯ. ಅತ್ತಿಗೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿ ಇವರಿಗೆ ಕೋರ್ಟ್ 2020ರಲ್ಲಿ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಆದ್ರೆ ತಲೆಮರೆಸಿಕೊಂಡಿದ್ದ ಅಭಿನಯ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರು. ಅಲ್ಲಿ ಆಕೆಗೆ ಜಾಮೀನು ಸಿಕ್ಕಿದ್ರಿಂದ ಜೈಲು ಶಿಕ್ಷೆಯಿಂದ ಪಾರಾಗಿದ್ರು. ಯಮುನಾ. ಮೋಡದ ಮರೆಯಲ್ಲಿ ಸಿನಿಮಾ ಮೂಲಕ ಕನ್ನಡಿಗರ ಮನೆ ಮಾತಾದ ಬಹುಭಾಷಾ ನಟಿ ಯಮುನಾ. 2011ರಲ್ಲಿ ಈಕೆಯನ್ನು ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಯಿತು. ಜೈಲಿಗೂ ಹೋಗಿ ಬಂದ್ರು. ಆದ್ರೆ ನಂತರದಲ್ಲಿ ಇವರು ನಿರಪರಾಧಿ ಅಂತ ಕೋರ್ಟ್ ತೀರ್ಪು ನೀಡ್ತು. ಆದ್ರೂ ಇಂದಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ನಿಂದಿಸಲಾಗುತ್ತೆ. ಇದಕ್ಕೆ ಬೇಸರ ಮಾಡಿಕೊಂಡು ಕಳೆದ ವರ್ಷ ಯಮುನಾ ವಿಡಿಯೋ ಕೂಡ ಹಂಚಿಕೊಂಡಿದ್ರು. ಸಂಜಯ್ ದತ್. ಬಾಲಿವುಡ್ ನಟ ಸಂಜಯ್ ದತ್ 1993ರ ಮುಂಬೈ ಸರಣಿ ಸ್ಫೋಟ ಮತ್ತು ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ನಂತರದಲ್ಲಿ ಸರಣಿ ಸ್ಫೋಟದ ಕೇಸ್ನಿಂದ ಅವರ ಹೆಸರು ಕೈ ಬಿಡಲಾಯಿತು. ಆದ್ರೆ ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದ್ದ ಕೇಸ್ನಲ್ಲಿ ಹಲವು ವರ್ಷಗಳ ಕಾಲ ಜೈಲಿನಲ್ಲಿದ್ದು ಬಂದ್ರು. ಇದರ ನಡುವೆಯೂ ಸಂಜಯ್ ದತ್ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ನೀಡಿ ಸೈ ಎನಿಸಿಕೊಂಡ್ರು. ಇಂದಿಗೂ ಸಿನಿರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಲ್ಮಾನ್ ಖಾನ್. ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ 1998ರಲ್ಲಿ ಹಮ್ ಸಾಥ್ ಸಾಥ್ ಹೇ ಸಿನಿಮಾ ಶೂಟಿಂಗ್ಗೆ ರಾಜಸ್ಥಾನದ ಜೋಧ್ಪುರಕ್ಕೆ ಹೋಗಿದ್ರು. ಆದ್ರೆ ಅಲ್ಲಿ ಸಹನಟರೊಂದಿಗೆ ಹೋಗಿ ಕೃಷ್ಣ ಮೃಗ ಬೇಟೆಯಾಡಿದ್ರು ಅಂತ ಕೇಸ್ ದಾಖಲಾಯಿತು. ಸಲ್ಮಾನ್ ಖಾನ್ ಈ ಕೇಸ್ನಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಒಟ್ಟು 18 ದಿನ ಜೈಲಿನಲ್ಲಿದ್ರು. ಆದ್ರೆ ಇದು ಸಲ್ಮಾನ್ ಖಾನ್ ಸಿನಿ ಬದುಕಿನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ದಿಲೀಪ್.
ಖ್ಯಾತ ಮಲಯಾಳಂ ನಟ ದಿಲೀಪ್ ರನ್ನು ಖ್ಯಾತ ನಟಿಯ ಅಪಹರಣ ಮತ್ತು ಲೈಂಗಿಕ ಕಿರುಕುಳ ಆರೋಪದಡಿ ಅರೆಸ್ಟ್ ಮಾಡಲಾಗಿತ್ತು. 2017 ಜುಲೈ 10ರಿಂದ ಅಕ್ಟೋಬರ್ 7ರವರೆಗೆ ಹತ್ತತ್ರ 3 ತಿಂಗಳು ಜೈಲಿನಲ್ಲಿದ್ದು ಬಂದಿದ್ರು. ಮೋನಿಕಾ ಮರಿಯಾ ಸುಸೈರಾಜ್ ಕನ್ನಡದ ಏಕದಂತ ಸಿನಿಮಾದಲ್ಲಿ ಟಿವಿ ಆಂಕರ್ ಆಗಿ ನಟಿಸಿದ್ದವರು ಮೋನಿಕಾ ಮರಿಯಾ ಸುಸೈರಾಜ್. ಇವರ ವಿರುದ್ಧ ಮುಂಬೈನಲ್ಲಿ ತನ್ನ ಫಿಯಾನ್ಸಿ ಜೊತೆ ಸೇರಿ ಪ್ರಿಯಕರನ ಹತ್ಯೆ ಮಾಡಿದ ಆರೋಪ ಕೇಳಿಬಂತು. ಈ ಪ್ರಕರಣದಲ್ಲಿ ಮೋನಿಕಾ ಮರಿಯಾ 3 ವರ್ಷಗಳ ಕಾಲ ಜೈಲಿನಲ್ಲಿದ್ದು ಬಂದಿದ್ರು. ಫ್ರೆಂಡ್ಸ್, ಇದು ಜೈಲಿಗೆ ಹೋಗಿ ಬಂದ ಕೆಲ ಸ್ಟಾರ್ ನಟ ನಟಿಯರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇವರಲ್ಲಿ ನಿಮ್ಮ ಫೇವ್ರೆಟ್ ನಟ ನಟಿಯರು ಯಾರಾದ್ರೂ ಇದ್ದಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.